ಈ ಒಂದು ವಿಡಿಯೋದಲ್ಲಿ ನಾವು ಸ್ಕ್ರಿಪ್ಟ್ ಪಾಠದ ಸಂಪೂರ್ಣ ಸಾರಾಂಶವನ್ನು ನೋಡೋಣ. ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಹಾಗೆ ದರಬಾನಿ ಸ್ನೇಹಿತರ ತಡ ಮಾಡದ ವಿಡಿಯೋ ಪ್ರಾರಂಭಿಸೋಣ. ಸ್ನೇಹಿತರೆ, ನೀವು ಮೊದಲು ಆನ್ಸರ್ ಅನ್ನು ಬರೆಯೋದಕ್ಕಿಂತ ಮೊದಲು ಅಬೌಟ್ ದ ಆಥರ್ ಅಂತ ಹಾಕಲೇಬೇಕಾಗುತ್ತದೆ. ನೀವು ಅಬೌಟ್ ದ ಆಥರ್ ನಲ್ಲಿ ಏನಂತ ಹಾಕಬೇಕಂದ್ರೆ, ಜಯಂತ್ ಕೈಕಿನ್ ಈಸ್ ಅ ಫೇಮಸ್ ಇಂಡಿಯನ್ ಪೋಯೆಟ್, ರೈಟರ್ ಅಂಡ್ ಲಿರಿಕಲಿಸ್ಟ್. ಹಿ ಮೇನ್ಲಿ ರೈಟರ್ಸ್ ಇನ್ ದ ಕನ್ನಡ ಲ್ಯಾಂಗ್ವೇಜ್. ಅಂದರೆ ಜಯಂತ್ ಕೈಕಿನಿ ಅವರು ಫೇಮಸ್ ಇಂಡಿಯನ್ ಪೋಯೆಟ್, ರೈಟರ್ ಮತ್ತು ಲಿರಿಕಲಿಸ್ಟ್ ಆಗಿದ್ದಾರೆ. ಇವರು ಮುಖ್ಯವಾಗಿ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಹಿ ವಾಸ್ ಬಾರ್ನ್ ಇನ್ 1954 ಇನ್ ಗೋಕರ್ಣ, ಕರ್ನಾಟಕ. ಹೀಸ್ ರೈಟಿಂಗ್ ಸ್ಟೈಲ್ ಇಸ್ ಸೆನ್ಸಿಟಿವ್ ಆ್ಯಂಡ್ ರಿಯಲಿಸ್ಟಿಕ್. ಅಂದರೆ ಇವರು ಕರ್ನಾಟಕದಲ್ಲಿ ಗೋಕರ್ಣ ಬರ್ತದೆ ಅಲ್ವಾ, ಅಲ್ಲಿ 1954ರಲ್ಲಿ ಜನನವಾಗಿದ್ದಾರೆ. ಇವ್ರದ್ದು ರೈಟಿಂಗ್ ಸ್ಟೈಲ್ ತುಂಬಾ ಸೆನ್ಸಿಟಿವ್ ಆಗಿರುತ್ತದೆ ಮತ್ತು ರಿಯಲಿಸ್ಟಿಕ್ ಅಂದರೆ ಸತ್ಯ ಏನೋ ಅನ್ನುವಷ್ಟು ಅಷ್ಟು ಕರೆಕ್ಟ್ ಆಗಿರುತ್ತದೆ. ಸ್ನೇಹಿತರೆ, ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತದೆ. ದಯವಿಟ್ಟು ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಅಷ್ಟೊತ್ತು ಕಡಿಕಾದರೂ ಲೈಕ್ ಆದರೂ ಮಾಡಿ, ಶೇರ್ ಆದರೂ ಮಾಡಿ. ಏಕೆಂದರೆ ಕೆಲವು ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ವೀಕ್ ಇರ್ತಾರಲ್ಲ, ಅವರಿಗೆ ತುಂಬಾ ಹೆಲ್ಪ್ ಆಗುತ್ತದೆ. ಮತ್ತು ಕೆಲವೊಬ್ಬರು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಓದಿಕೊಳ್ಳುತ್ತಾನೆ ಡಿಗ್ರಿ ಮುಗಿಸ್ತಿರ್ತಾರಲ್ವಾ, ಅವರಿಗೂ ಸಹ ಅದು ತುಂಬಾ ಹೆಲ್ಪ್ ಆಗುತ್ತದೆ. ಕಡಿಮೆ ಸಮಯದಲ್ಲಿ ಅನೇಕ ಸಮರಿಗಳನ್ನು ಅವರು ಮಾಡಿ ಮುಗಿಸ್ಬೋದು. ಆದ್ದರಿಂದ ದಯವಿಟ್ಟು ಅವ್ರಿಗೂ ಸಹ ಹೆಲ್ಪ್ ಆಗುತ್ತದೆ, ಅವ್ರಿಗೂ ಸಹ ಶೇರ್ ಮಾಡಿ. ಇನ್ನೊಂದು ಸ್ನೇಹಿತರೆ, ನಿಮಗೆ ಸರ್ ಆ PDF ಕಳಿಸಿ, ಸರ್ ಈ PDF ಅಂತ ಹಾಗೆ ಅನ್ಲಿಕ್ಕೆ ಹೋಗಬೇಡಿ. ಬ್ರೋ ಅಂತ ಕಳಿಸಿ, ಸರ್ ಅಂತ ಅನ್ಬೇಡಿ. ದಯವಿಟ್ಟು ಬ್ರೋ ಆ PDF ಕಳಿಸಿ, ಈ PDF ಅಂತ ಕಳಿಸಿ ಅಂತ ಹೇಳ್ತೀವಿ. ಒಂದು ವೇಳೆ ನಿಮಗೆ ಈ ಸಮರಿದ PDF ಬೇಕಂದ್ರೆ ಕಮೆಂಟ್ನಲ್ಲಿ ಸ್ಕ್ರಿಪ್ಟ್ PDF ಅಂತ ಹಾಕಿ, ನಾನು ನಿಮಗೆ ಆಗಿಂದಾಗಲೇ ಸಾಧ್ಯವಾದಷ್ಟು PDF ಅನ್ನು ಕಳಿಸಿ ಬಿಡ್ತೇನೆ ಲಿಂಕನ್ನು. ಬನ್ನಿ ನಾವು ಸಮರಿ ಕಡೆ ನೋಡೋಣ. ಇಂಟ್ರೊಡಕ್ಷನ್ ಅಂತ ಹಾಕಬೇಕಾಗುತ್ತದೆ. ಇಂಟ್ರೊಡಕ್ಷನ್ ಅನ್ನೋ ಸ್ನೇಹಿತರೆ, ನೀವು ಇಂಟ್ರೊಡಕ್ಷನ್ ಸಪ್ರೇಟ್ ಹಾಕ್ತೀರಾ ಅಂದರೆ ಹಾಕಿ, ಇಲ್ಲ ಅಂದರೆ ಈ ಜಯಂತ್ ಕೈಕಿನ್ ಇಸ್ ಮೊದಲು ಸ್ಕ್ರಿಪ್ಟ್ ಪೋಯಮ್ ಇಸ್ ರಿಟನ್ ಬೈ ಜಯಂತ್ ಕೈಕಿನ್ ಅಂತ ಹಾಕಿ ಇದನ್ನೇ ಬರೆದುಬಿಡಿ ಸ್ನೇಹಿತರೆ. ಜಯಂತ್ ಕೈಕಿನ್ ಇಸ್ ಫೇಮಸ್ ಇಂಡಿಯನ್ ಪೋಯೆಟ್, ರೈಟರ್ ಆ್ಯಂಡ್ ಲಿರಿಸ್ಟಿಕ್ ಇದನ್ನೇ ಬರೆದುಬಿಡಿ. ಇದೆಯಲ್ವಾ, ಇದನ್ನೇ ಬರೆದ್ಬಿಟ್ಟು ನಂತರ ಒಂದೆರಡು ಲೈನ್ ಇದನ್ನು ಬರೆದ್ಬಿಡಿ. ಸ್ಪಿರಿಟ್ ಈಸ್ ಅ ಸಿಂಪಲ್ ಆ್ಯಂಡ್ ಥಾಟ್ಫುಲ್ ಪೋಯಮ್ ರಿಟನ್ ಬೈ ಜಯಂತ್ ಕೈಕಿನಿ ಅಂತ ಇದೊಂದು 3 ಲೈನ್ ಬರೆದ್ಬಿಡಿ. ಈ ರೀತಿ ಬರೆದಿದ್ದಾನೆ ಬರೆದ್ರು ಸಹ ಅದೇನು ಅಷ್ಟು ಗಂಭೀರವಾಗೋದಿಲ್ಲ ಅಥವಾ ಇವ್ಯಾಲ್ಯೂಟೇವ್ರಿಗೆ ಅದು ಅಷ್ಟೊಂದು ಕಾಣೋದಿಲ್ಲ. ಹೀಗೆ ಬರೆದಿದ್ದನ್ನು ಸಹ ಬರೆಯಬಹುದು. ಅಥವಾ ನೀವು ಸಪ್ರೇಟಾಗಿ ಬರಿತೀನಿ ಅಂದರೆ ಇಲ್ಲಿಂದ ಸಪ್ರೇಟಾಗಿ ಬರಿತೀನಿ ಅಂದರೆ ಇದನ್ನು ಸಹ ಬರೆಯಬಹುದು. ಇಲ್ಲಿ ಕೊಟ್ಟಿದ್ದೇನಲ್ವ, ಇದನ್ನು ಸಹ ನೀವು ಬರೆಯಬಹುದು. ಅದು ನಿಮ್ಮ ಮರ್ಜಿ ಸ್ನೇಹಿತರೆ. ನಾನು ಹೇಳಿದ್ದು ನಿಮಗೆ ಅರ್ಥವಾಗಿದೆ ಅದನ್ನು ಲೈಕ್ ಮಾಡಿ. ಅಂದರೆ ನಾನು ಎಷ್ಟು ಜನ ಲೈಕ್ ಮಾಡಿದೆ ಅವರಿಗೆಲ್ಲರಿಗೂ ಅರ್ಥವಾಗಿದೆ ಎಂದು ನಾನು ಅಂದುಕೊಳ್ಳುತ್ತೇನೆ. ದಯವಿಟ್ಟು ಲೈಕ್ ಮಾಡಿ. ಇನ್ನು ಇಂಟ್ರೊಡಕ್ಷನ್ ಹೇಳ್ತೀನಿ ನೋಡಿ. ದ ಪೋಯಮ್ ಟಾಲ್ಕ್ಸ್ ಅಬೌಟ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಹ್ಯೂಮನ್ ಎಮೋಷನ್ಸ್. ಅಂದರೆ ಈ ಪೋಯಮ್ ಯಾವುದರ ಬಗ್ಗೆ ಇದೆ ಅಂದರೆ ನ್ಯೂಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು ಮತ್ತು ಹ್ಯೂಮನ್ ಎಮೋಷನ್ಸ್ಗಳ ಬಗ್ಗೆ ಇದೆ. ಇಟ್ ಶೋಸ್ ಹೌ ಪೀಪಲ್ ರೀಡ್ ಇನ್ ನ್ಯೂಸ್ ಎವ್ರಿ ಡೇ ಬಟ್ ಡು ನಾಟ್ ಫೀಲ್ ಸ್ಯಾಡ್ ಅಬೌಟ್ ಸಫರಿಂಗ್ ಆಫ್ ಅದರ್ಸ್. ಅಂದರೆ ಜನರು ದಿನನಿತ್ಯ ನ್ಯೂಸ್ ಪೇಪರ್ ಓದ್ತಾರೆ, ಆದರೆ ಇನ್ನೊಬ್ಬರು ಏನು ಕಷ್ಟಪಟ್ಟಿರ್ತಾರಲ್ವ, ಅವ್ರು ಇನ್ನೊಬ್ರಿಗೆ ಏನು ಪೇನ್ ಆಗಿರ್ತದೆ ಅಲ್ವಾ, ಅದನ್ನು ಅವರು ಸ್ಯಾಡ್ ಅನ್ನೋದ್ರ ಅನುಭವಿಸೋದಿಲ್ಲ. ಇನ್ನೊಬ್ರಿಗೆ ಕಷ್ಟ ಆಗಿರ್ತದೆ, ಆದರೆ ಇವರು ನ್ಯೂಸ್ ಪೇಪರ್ ಓದೋತ್ನಾಗ ಅದನ್ನು ಅನುಭವಿಸುವುದಿಲ್ಲ. ಅದನ್ನೇ ಹೇಳಿದ್ದಾರೆ ಇಲ್ಲಿ. ದ ಪೋಯೆಟ್ ಯೂಸಸ್ ದ ಎಕ್ಸಾಂಪಲ್ ಆಫ್ ಸ್ಮಾಲ್ ಆ್ಯಂಟ್ ಟು ಎಕ್ಸ್ಪ್ಲೇನ್ ಹಿಸ್ ಐಡಿಯಾ ಇನ್ ವೆರಿ ಈಸಿ ವೇ. ಅಂದರೆ ಇವರು ಈ ಪೋಯಮ್ನಲ್ಲಿ ಏನು ಮುಖ್ಯವಾಗಿ ಏನು ಉದ್ದೇಶ ಇದೆ ಅಂದರೆ, ಈಗ ಒಂದು ವ್ಯಕ್ತಿ ಅನೇಕ ಕಷ್ಟಗಳನ್ನು ಎದುರಿಸಿ ಅಥವಾ ಅವನ ಕಷ್ಟದಲ್ಲಿ ಅನೇಕ ನೋವಾಗಿದೆ, ಆ ವ್ಯಕ್ತಿಗೆ ಯಾವ ರೀತಿ ನೋವಾಗಿದೆ ಅಂತ ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿರ್ತಾರೆ. ನಾವು ಅದನ್ನು ಓದುವಾಗ ಯಾವುದೇ ನಮಗೂ ಸಹ ಏನು ನೋವಾಗೋದಿಲ್ಲ, ಏನೂ ಆಗಿಲ್ಲ. ಅವನಿಗೆ ಆ ವ್ಯಕ್ತಿ ಹಾಗೆ ನೋವಾಗಿದೆ, ಆ ವ್ಯಕ್ತಿಗೆ ಹೀಗೆ ನೋವಾಗಿದೆ ಅಂದರೂ ಸುಮ್ಮನೆ ಹಾಗೆ ಓದ್ಬಿಡ್ತೀವಿ. ಅದನ್ನು ನಾವು ಮನುಷ್ಯನಿಂದ ಏನೂ ಅನುಭವಿಸಿಕೊಳ್ಳೋದಿಲ್ಲ. ಇದನ್ನೇ ಅವರು ಹೇಳಿದ್ದಾರೆ. ಅದನ್ನು ಯಾವ ರೀತಿಯಾಗಿ ಹೋಲಿಸಿ ಹೇಳಿದ್ದಾರೆ ಅಂದ್ರೆ ಒಂದು ಇರುವೆಗೆ ಹೋಲಿಸಿ ಹೇಳಿದ್ದಾರೆ. ಇಲ್ಲಿ ಇರುವೆ ಅಂತಂದ್ರೆ ಮೆನ್ಷನ್ ಮಾಡಿದ್ದಾರೆ, ಅಲ್ಲಿ ನಾವು ಮನುಷ್ಯರು ಅಥವಾ ಸಮಾಜ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ದ ಪೋಯಮ್ ಸ್ಟಾರ್ಟ್ಸ್ ವಿತ್ ಸಿಂಪಲ್ ಕ್ವಶನ್ ಅಬೌಟ್ ವೆನ್ ಆಂಟ್ ಸ್ಟಾರ್ಟೆಡ್ ಲೈಕಿಂಗ್ ನ್ಯೂಸ್ ವಿಚ್ ಮೇಕ್ಸ್ ಅಸ್ ಥಿಂಕ್ ಅಬೌಟ್ ಹ್ಯೂಮನ್ ಹ್ಯಾಬಿಟ್ಸ್. ಅಂದರೆ ಆಂಟ್ ಅಂದರೆ ಒಂದು ಇರುವೆ, ಅಂದರೆ ಆಂಟ್ ಅಂದರೆ ಒಂದು ಇರುವೆ ಅಂತ ತಿಳ್ಕೊಳ್ಳಿ.
ಆಂಟ್ ಅಂದ್ರೆ ಇರುವೆ. ಅವರು ಈ ಪೋಯಮ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಗುತ್ತದೆ ಅಂದ್ರೆ, ಈ ಇರುವೆಗೆ ಈ ರೀತಿಯ ಸುದ್ದಿಗಳನ್ನು ಓದೋದು ಈಗ ಇಷ್ಟವಾಗಿತ್ತೆ ಅಥವಾ ಮೊದಲೇ ಇಷ್ಟವಾಗಿತ್ತೆ ಎಂದು ಈ ರೀತಿ ಪ್ರಶ್ನೆಗಳನ್ನು ಕೇಳುವ ಮೂಲಕ ಪೋಯಮ್ ಸ್ಟಾರ್ಟ್ ಆಗುತ್ತದೆ. ಈ ರೀತಿ ಹ್ಯಾಬಿಟ್ ಮೊದಲೇ ಐತೆ ಅಥವಾ ಈಗ ಪ್ರಾರಂಭವಾಗಿದೆಯೇ ಎಂದು ಕೇಳುತ್ತಾನೆ ಅವರು ಪ್ರಾರಂಭ ಮಾಡ್ತಾರೆ. ಒಂದು ಇರುವಿಗೆ ಹಾಗೆ ಕೇಳಿದ್ದಾರೆ ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ಮನುಷ್ಯರಿಗೆ ಕೇಳಿದ್ದಾರೆ ಅಂದರ್ಥ ಸ್ನೇಹಿತರೆ. ಹ್ಯೂಮನ್ಗೆ ಕೇಳಿದ್ದಾರೆ ಅಂದರ್ಥ. ಇಲ್ಲಿ ಇರುವೆ ಏನನ್ನ ಇರುವೆ ಅಂತ ಎಲ್ಲೆಲ್ಲಿ ಮೆನ್ಷನ್ ಆಗಿದೆಯೋ ಅಲ್ಲೆಲ್ಲ ನೀವು ಸಮಾಜ ಅಥವಾ ಮನುಷ್ಯರಂದೇ ತಿಳಿದುಕೊಳ್ಳಬೇಕು. ದ ಆಂಟ್ ಈಸ್ ಪೋಯಮ್ ಈಸ್ ಸಿಂಬಲ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಶೋವಿಂಗ್ ಹೌ ಪೀಪಲ್ ರೀಡ್ ನ್ಯೂಸ್ ಎವ್ರಿ ಡೇ. ಆಂಟ್ ಅಂದರೆ ಇಲ್ಲಿ ಮನುಷ್ಯರ ಒಂದು ಸಿಂಬಲ್ ಇದ್ದ ಹಾಗೆ, ಮನುಷ್ಯರ ಒಂದು ಸಂಕೇತಿಕ ಇದ್ದ ಹಾಗೆ, ಅದು ಮನುಷ್ಯರು ಯಾವ ರೀತಿಯಾಗಿ ದಿನಾಲೂ ನ್ಯೂಸ್ ಪೇಪರನ್ನು ಓದುತ್ತಾರೆ ಎಂಬುದನ್ನು ಅದು ತಿಳಿಸ್ತದೆ. ದ ಆಂಟ್ ವಾಸ್ ಸ್ಲೋಲಿ ಆನ್ ನ್ಯೂಸ್ ಪೇಪರ್ ದ್ಯಾಟ್ ಸ್ಪ್ರೆಡ್ ಆನ್ ದ ಫ್ಲೋರ್ ಆ್ಯಂಡ್ ಕವರ್ಸ್ ಆಲ್ ಪಾರ್ಟ್ಸ್ ಆಫ್ ಇಟ್. ಅಂದರೆ ಆ ಇರುವೆ ಸ್ಲೋಲಿಯಾಗಿ ಇಡೀ ಸಂಪೂರ್ಣ ನ್ಯೂಸ್ ಪೇಪರ್ ಮೇಲೆ ತಿರುಗುತ್ತದೆ. ನ್ಯೂಸ್ ಪೇಪರ್ ಎಲ್ಲಿರುತ್ತದೆ? ನೆಲದ ಮೇಲೆ ಹರಡಿಕೊಂಡಿರುತ್ತದೆ. ನೆಲ ಅಂದರೆ ಫ್ಲೋರ್ ಮೇಲೆ ಸ್ಪ್ರೆಡ್ ಆಗಿರ್ತದೆ ಅಂದರೆ ಹರಡಿಕೊಂಡಿರುತ್ತದೆ. ಅದರ ಮೇಲೆ ತಿರುಗಾಡುತ್ತದೆ ಮತ್ತು ಎಲ್ಲ ನ್ಯೂಸ್ ಪೇಪರ್ನ ಎಲ್ಲ ಪಾರ್ಟ್ಸ್ ಕವರ್ ಮಾಡುತ್ತದೆ. ಅಂದರೆ ಇರುವೆ ನ್ಯೂಸ್ ಪೇಪರ್ನ ಎಲ್ಲ ಜಾಗದಲ್ಲಿ ಅಡ್ಡಾಡುತ್ತದೆ. ಇದರರ್ಥ ಮನುಷ್ಯ ನ್ಯೂಸ್ ಪೇಪರ್ನ ಎಲ್ಲವನ್ನು ಓದುತ್ತಾನೆ ಅಂದರ್ಥ. ಫಸ್ಟ್ ಇಟ್ ಗೋಸ್ ಓವರ್ ಬಿಗ್ ಹೈಲೈಟ್ಸ್ ದ್ಯಾಟ್ ಟಾಲ್ಕ್ ಅಬೌಟ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಯಾಡ್ ಇವೆಂಟ್ಸ್ ಇನ್ ದ ಕಂಟ್ರಿ. ಅಂದರೆ ಇರುವೆ ಮೊದಲು ಎಲ್ಲಿ ಹೋಗುತ್ತದೆ? ದೊಡ್ಡ ಬಿಗ್ ಹೈಲೈಟ್ಸ್ ಅಂದರೆ ದೊಡ್ಡ ನ್ಯೂಸ್ ಪೇಪರ್ನಲ್ಲಿ ದೊಡ್ಡ ಹೈಲೈಟ್ ಆಗಿ ಕೊಟ್ಟಿರ್ತಾರಲ್ಲ ಅಲ್ಲಿ ಹೋಗುತ್ತದೆ. ಅದು ಇದರ ಬಗ್ಗೆ ಇರ್ತದೆ, ಇಂಪಾರ್ಟೆಂಟ್ ಆ್ಯಂಡ್ ಸ್ಯಾಡ್ ಇವೆಂಟ್ಸ್ ಇನ್ ದ ಕಂಟ್ರಿ. ಅಂದರೆ ದೇಶದಲ್ಲಿ ನಡೆದಿರತಕ್ಕಂತಹ ಕೆಟ್ಟ ಸುದ್ದಿಗಳಾಗಿರ್ಬೋದು, ಒಂದು ದುಃಖಕರ ಸುದ್ದಿಗಳ ಬಗ್ಗೆ ಅದು ಇರುತ್ತದೆ. ದೆನ್ ಇಟ್ ಮೂವ್ಸ್ ಟು ಮೀಡಿಯಂ ಲೆವೆಲ್ ನ್ಯೂಸ್ ಲೈಕ್ ವೈಲೆನ್ಸ್, ಕ್ರೈಮ್ಸ್ ಆ್ಯಂಡ್ ಅದರ್ ಸೋಷಿಯಲ್ ಪ್ರಾಬ್ಲಮ್ಸ್. ನಂತರ ಇರುವೆ ಎಲ್ಲಿ ಹೊರಡುತ್ತದೆ? ನಂತರ ಅದು ಮೀಡಿಯಂ ಲೆವೆಲ್ ಅಂದರೆ ಒಂದು ದೊಡ್ಡ ಹೈಲೈಟ್ ಆಗಿ ನಂತರ ಸ್ವಲ್ಪ ಮೀಡಿಯಂ ಅಕ್ಷರದಲ್ಲಿ ಬರೆದಿರ್ತಾರಲ್ವಾ ಇವೆಂಟ್ಗಳ ಬಗ್ಗೆ, ಅದನ್ನು ಓದುತ್ತದೆ. ಅದು ಎದುರುಗಳ ಬಗ್ಗೆ ಇರುತ್ತದೆ. ಈಗ ವೈಲೆನ್ಸ್ ಆಗಿರ್ಬೋದು, ಅಶಾಂತಿ ಆಗಿರ್ಬೋದು, ಅಂದರೆ ಕ್ರಿಮಿನಲ್ ಅಂದರೆ ಕೆಟ್ಟ ಕೆಲಸಗಳಾಗಿರ್ಬೋದು, ಮತ್ತು ಅನೇಕ ಸಾಮಾಜಿಕ ಸಮಸ್ಯೆಗಳ ಇರುತ್ತದೆ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಸುದ್ದಿ ಇರುತ್ತದೆ ಅಲ್ವಾ. ನಂತರ ಅದು ಅಲ್ಲಿ ಹರಿದಾಡುತ್ತದೆ ಇವೆಲ್ಲದರ ಬಗ್ಗೆ. ಕೊನೆಗೆ ಅದು ಎಲ್ಲಿ ಹರಿದಾಡುತ್ತದೆ ಅಂದರೆ, ಆಫ್ಟರ್ ದ್ಯಾಟ್ ಇಟ್ ಲುಕ್ಸ್ ಸ್ಮಾಲ್ ನ್ಯೂಸ್ ಐಟಮ್ಸ್ ಲೈಕ್ ಸೂಸೈಡ್ ಆ್ಯಂಡ್ ಮಿಸ್ಸಿಂಗ್ ಪೀಪಲ್. ನಂತರ ಅದು ಯಾವುದನ್ನು ಓದುತ್ತದೆ ಅಂದರೆ, ಈಗ ಮೂಲೆಯಲ್ಲಿ ಬರೆದಿರ್ತಾರಲ್ಲ ಸಣ್ಣ ಅಕ್ಷರಗಳಲ್ಲಿ ಸುದ್ದಿಗಳನ್ನು ಕೆಲವೊಂದು, ಅವು ಯಾವ ರೀತಿಯಾಗಿರುತ್ತದೆ? ಸೂಸೈಡ್ ಆಗಿರ್ಬೋದು, ಕೆಲವು ಜನರು ಮಿಸ್ಸಿಂಗ್ ಪೀಪಲ್ ಆಗಿರ್ಬೋದು, ಅದರ ಬಗ್ಗೆ ಅವರು ಬರೆದಿರ್ತಾರಲ್ವ. ನಂತರ ಅದು ಅಲ್ಲಿ ಹೋಗುತ್ತದೆ. ನಂತರ ಇಟ್ ಶೋಸ್ ದ್ಯಾಟ್ ಪೀಪಲ್ ರೀಡ್ ಆಲ್ ಕೈಂಡ್ಸ್ ಆಫ್ ನ್ಯೂಸ್ ಇನ್ ಅ ಸೇಮ್ ವೇ ವಿತೌಟ್ ಕ್ರೈಯಿಂಗ್ ಅಬೌಟ್ ದ ಪೇನ್ ಬಿಹೈಂಡ್ ಇಟ್. ಅಂದರೆ ಇರುವೆ ಎಲ್ಲ ಈ ಎಲ್ಲ ಸುದ್ದಿಗಳ ಮೇಲೆ ಹರಿದಾಡುತ್ತದೆ. ಇದರ ಅರ್ಥ ಏನಂದರೆ, ಈಗ ಮನುಷ್ಯ ಎಲ್ಲ ಥರ ನ್ಯೂಸ್ ಓದ್ತಾನೆ, ಆದರೆ ಸೇಮ್ ಇವೆ ಅಂದರೆ ಈ ಎಲ್ಲ ಥರ ನ್ಯೂಸ್ಗಳನ್ನು ಒಂದೇ ರೀತಿಯಾಗಿ ಓದುತ್ತಾನೆ. ಇಲ್ಲಿ ಯಾರಾದರೂ ಒಳ್ಳೇದಾದರೂ ಅದೇ ರೀತಿಯಾಗಿ ಓದುತ್ತಾನೆ, ಯಾರಾದರೂ ಕಳೆದುಕೊಂಡ್ರು ಅಥವಾ ಅವರು ಹಾಕೊಂಡು ಸತ್ರು ಅಥವಾ ಏನೇ ಕ್ರೈಮ್ಸ್ ಆಗಲಿ, ವೈಲೆನ್ಸ್ ಆಗಲಿ, ಏನೇ ಆಗಲಿ ಅದನ್ನು ಒಂದೇ ರೀತಿಯಾಗಿ ಓದುತ್ತಾನೆ. ವಿತೌಟ್ ಕ್ರೈಯಿಂಗ್ ಅಬೌಟ್ ದ ಪೇನ್ ಬಿಹೈಂಡ್ ಇಟ್. ಅಂದರೆ ಯಾರಿಗಾದರೂ ಕೆಟ್ಟದಾದಾಗ ಅದರ ಬಗ್ಗೆ ಅವನು ಮನಸ್ಸಿಗೆ ತಗೊಂಡು ಅಳೋದಿಲ್ಲ, ಏನು ಮಾಡೋದಿಲ್ಲ, ಹಾಗೆ ಒಂದೇ ರೀತಿಯಾಗಿ ಓದಿ ಬಿಡುತ್ತಾನೆ. ಸ್ನೇಹಿತರೆ, ಸ್ವಲ್ಪ ಪಕ್ಕದಲ್ಲಿ ವೈಲೆನ್ಸ್ ಸ್ವಲ್ಪ ಆವಾಜ್ ಬರ್ತಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಪ್ಲೀಸ್. ಈಗ 8ನೇ ಪಾಯಿಂಟ್ ಕಡೆ ಬರೋಣ. ಆಫ್ಟರ್ ಫಿನಿಶಿಂಗ್ ಎವ್ರಿಥಿಂಗ್ ದ ಆಂಟ್ ಲೀವ್ಸ್ ದ ನ್ಯೂಸ್ ಪೇಪರ್ ಆ್ಯಂಡ್ ಇಟ್ ಲುಕ್ಸ್ ಎಂಪ್ಟಿ ಆ್ಯಂಡ್ ವಿಥೌಟ್ ಲೈಫ್. ಅಂದರೆ ಎಲ್ಲ ಥರದ ನ್ಯೂಸ್ ಪೇಪರ್, ಎಲ್ಲ ಥರದ ಸುದ್ದಿಗಳನ್ನು ಓದಿದ ಬಳಿಕ ಅದು ಹೊರಗೆ ಹೋಗುತ್ತದೆ. ಇಟ್ ಲುಕ್ಸ್ ಎಂಪ್ಟಿ ಅಂದರೆ ನ್ಯೂಸ್ ಪೇಪರ್ ಖಾಲಿಯಾಗಿ ಬಿಡುತ್ತದೆ. ಏನೂ ಇಲ್ಲ, ಏನೋ ಲೈಫ್ನಲ್ಲಿ ಏನೋ ಬೇಡ ಅನ್ನುವಷ್ಟು ಖಾಲಿಯಾಗಿ ಬರುತ್ತದೆ ನ್ಯೂಸ್ ಪೇಪರ್. ಅಂದರೆ ಒಟ್ಟಾರೆ ನ್ಯೂಸ್ ಪೇಪರ್ ಖಾಲಿಯಾಗಿರುತ್ತದೆ, ಅಂದು ಹೊರಡುತ್ತದೆ ಎಲ್ಲ ಥರ ನ್ಯೂಸ್ ಓದಿದ ಬಳಿಕ ಅಂತ ಅರ್ಥ ಮಾಡಿಕೊಳ್ಳಿ. ದ ಪೋಯೆಟ್ ಕಂಪೇರ್ಸ್ ಎಂಪ್ಟಿ ನ್ಯೂಸ್ ಪೇಪರ್ ಟು ಅ ಸ್ಯಾಡ್ ಹ್ಯೂಮನ್ ಕಂಡೀಷನ್ ಟು ಶೋ ದ ಸೀರಿಯಸ್ ಆಫ್ ದ ನ್ಯೂಸ್. ಈಗ ಆ ಇರುವೆ ಎಲ್ಲ ಥರ ನ್ಯೂಸ್ ಪೇಪರನ್ನು ಓದಿ ಇನ್ನೇನು ಇದರಲ್ಲಿ ಉಳಿದೇ ಇಲ್ಲ, ನ್ಯೂಸ್ ಪೇಪರ್ ಖಾಲಿಯಾಗಿದೆ ಅಂತ ಹೊರಗೆ ಹೋಗುತ್ತದಲ್ವಾ, ಅದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಅಂದರೆ ಸ್ಯಾಡ್ ಹ್ಯೂಮನ್ ಕಂಡೀಷನ್ ಅಂದರೆ ಒಂದು ದುಃಖಕರ ಹೆಣ್ಣಿಗೆ ಹೋಲಿಸಿದ್ದಾರೆ. ಅಂದರೆ ಎಲ್ಲ ಥರ ನ್ಯೂಸ್ ಪೇಪರನ್ನು ಓದಿದ ಬಳಿಕ ಅದು ಯಾವ ರೀತಿ ಫೀಲ್ ಮಾಡ್ತದೆ ಅಂದರೆ,
ಒಂದು ದುಃಖಕರವಾದ ಮಹಿಳೆಗೆ ಅಂದ್ರೆ ದುಃಖಕರ ಮಹಿಳೆ ಅಳ್ತಿರ್ತಾಳಲ್ವಾ, ಆ ರೀತಿಯಾಗಿ ಎಲ್ಲ ನ್ಯೂಸ್ ಪೇಪರ್ನಲ್ಲಿರುವ ಎಲ್ಲ ಸುದ್ದಿಗಳನ್ನು ಓದಿ ಆ ಆಂಟ್ ಕೂಡ ಅಳುತ್ತದೆ, ಇನ್ನು ಓದಲಿಕ್ಕೆ ಏನು ಇಲ್ವಲ್ಲ ಅಂತ. ಈ ರೀತಿಯಾಗಿದೆ ಅದು. In the end, poet asks where the aunt has gone, showing that people forget the suffering in news and move on quickly. ಅಂದ್ರೆ ಕೊನೆಗೆ ಪೋಯಂನ ಕೊನೆಗೆ ಅವರು ಪೋಯಟ್ ಏನಂದು ಹೇಳ್ತಾರಂದ್ರೆ, ಆ ಇರುವೆ ಎಲ್ಲಿ ಹೋಯ್ತು, ಅದು ಎಲ್ಲಿ ಹೋಯ್ತು ಅಂತ ಕೇಳ್ತಾರೆ. ಇದನ್ನ ಯಾಕೆ ಕೇಳ್ತಾರೆ ಅಂದ್ರೆ, ಈಗ ಮನುಷ್ಯರು ಎಲ್ಲ ತರ ನ್ಯೂಸ್ ಓದ್ತಾರೆ, ಒಳ್ಳೆ ನ್ಯೂಸು ಕೆಟ್ಟದ ನ್ಯೂಸ್ ಎಲ್ಲ ಓದ್ತಾರೆ, ಆಮೇಲೆ ಅದನ್ನು ಮರ್ತು ಬಿಡ್ತಾರೆ. ಆದ್ರೆ ಹಿಂದಿರುವಂತ ನೋವುಗಳನ್ನ ಅವ್ರು ಏನು ಅನುಭವಿಸುವುದೇ ಇಲ್ಲ, ಅದನ್ನು ಮರ್ತು ಬಿಡ್ತಾರೆ, ಅಲ್ಲಿ ಕ್ವಿಕ್ಲಿಯಾಗಿ ಮರ್ತು ಬಿಡ್ತಾರೆ. ಇದನ್ನೇ ಅವರು ಹೇಳುವುದಕ್ಕೆ ಆ ಇರುವೆ ಎಲ್ಲಿ ಹೋಯಿತು ಎಂದು ಅಂತಾರೆ. ನಿಮ್ಗೆ ಅರ್ಥ ಆಗಿದೆ ಅಂದುಕೊಳ್ತೇನೆ ಸ್ನೇಹಿತರೆ. ಇದೆಲ್ಲ ಒಟ್ಟಾರೆ ಸ್ಮಾಲ್ ಬ್ರೀಫ್ ಅಂದ್ರೆ ಇಲ್ಲಿ ಮನುಷ್ಯರನ್ನ ಇರುವೆಗೆ ಹೋಲಿಸ್ತಾರೆ. ಯಾವ ರೀತಿ ಅಂದ್ರೆ, ಮನುಷ್ಯರು ಆ ನ್ಯೂಸ್ ಓದ್ತಾರೆ, ಈ ನ್ಯೂಸ್ ಓದ್ತಾರೆ ಅಂತ ಅವರು ಹೇಳೋದಿಲ್ಲ, ಬದಲಾಗಿ ಇರುವೆ ಆ ನ್ಯೂಸ್ ಓದ್ತದೆ, ದೊಡ್ಡ ನ್ಯೂಸ್ ಓದ್ತದೆ, ಸಣ್ಣ ನ್ಯೂಸ್ ಓದ್ತದೆ, ಈ ರೀತಿಯಾಗಿ ಹೇಳ್ತಾರೆ. ನಾವು ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು, ಇರುವೆ ಆ ನ್ಯೂಸ್ ಓದುತ್ತದೆ ಆದ್ರೂ ಅದು ಏನೋ ಮನುಷ್ಯಗೆ ಹಚ್ಕೊಳ್ಳೋದಿಲ್ಲ, ಅಂದ್ರೆ ಮನುಷ್ಯನ ನ್ಯೂಸ್ ಓದ್ತಾನೆ ಆದರೂ ಮನುಷ್ಯಗೆ ಹಚ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನೀವು 10 ಪಾಯಿಂಟ್ಗಳನ್ನು ಬರೆದಿರಲ್ವಾ, ಕೊನೆಗೆ ಥೀಮ್ಸ್ ಆಫ್ ಪೋಯಮ್ ಅಂತ ಹಾಕಬೇಕಾಗುತ್ತದೆ. ಅಂದರೆ ನೀವು ಕಡಿಮೆ ಓದಿದ್ರು ಸಹ ಪೇಜ್ ಹೆಚ್ಚಾಗಿ ತುಂಬಬೇಕಲ್ವಾ, ಪೇಜ್ ಹೆಚ್ಚಾಗಿ ತುಂಬಬೇಕು ಮತ್ತು ಅಟ್ರಾಕ್ಷನ್ ಆಗುತ್ತದೆ. ನೋಡಿ, ಸಮರಿ ಬರೀಬಿಟ್ಟು ಅಬೌಟ್ ದ ಆಥರ್ ಅಂತ ಹಾಕಿದ್ದಾನೆ, ಸಮರಿ ಬರೆದಿದ್ದಾನೆ, ಥೀಮ್ಸ್ ಆಫ್ ಪೋಯಮ್ ಎಲ್ಲ ಬರೆದಿದ್ದಾನೆ ಅಂದ್ರೆ ಅಂಕಗಳು ಸಹ ಹೆಚ್ಚು ಕೊಡುವ ಚಾನ್ಸಸ್ ಇರುತ್ತದೆ. ಈ ಮೇನ್ ಉದ್ದೇಶ ಏನು, ರೀಡಿಂಗ್ ನ್ಯೂಸ್ ವಿತೌಟ್ ಫೀಲಿಂಗ್ಸ್. ಅಂದರೆ ಮೇನ್ ಥೀಮ್ ಏನಂದ್ರು, ಈಗ ಮನುಷ್ಯ ಯಾವುದೇ ಫೀಲಿಂಗ್ ಇರೋದಲ್ದೇ ಸುಮ್ಮನೆ ಹಾಗೆ ಓದಿಬಿಡ್ತಾನಲ್ವ ನ್ಯೂಸ್ ಪೇಪರ್, ಅದಾಗಿರ್ಬೋದು. ಕೇರ್ಲೆಸ್ ಅಟಿಟ್ಯೂಡ್, ಅಂದರೆ ಯಾರಿಗೇನಾದರೂ ಪರವಾಗಿಲ್ಲ, ಯಾರಿಗೇನಾದರೂ ನನಗೇನಾಗುತ್ತದೆ ಅಂತ ಅಂತಿರ್ತಾರಲ್ವ, ಕೇರ್ಲೆಸ್ ಅಟಿಟ್ಯೂಡ್ ಆಗಿರ್ಬೋದು. ವೈಲೆನ್ಸ್ ಇನ್ ಸೊಸೈಟಿ, ಅಂದರೆ ಸಮಾಜದಲ್ಲಿ ಆಗಿರುವಂಥ ಅಶಾಂತಿ ಆಗಿರ್ಬೋದು. ಹಿಡನ್ ಟ್ರೂತ್ ಆಫ್ ನ್ಯೂಸ್, ಅಂದರೆ ನ್ಯೂಸ್ಗಳ ಒಂದು ಸತ್ಯ, ಅಂದರೆ ಎಷ್ಟೋ ಜನಕ್ಕೆ ನೋವಾಗಿರ್ತದೆ, ಅದನ್ನು ನ್ಯೂಸ್ನಲ್ಲಿ ಕೊಟ್ಟಿರ್ತಾರೆ, ಆದರೂ ಅದನ್ನು ನಾವು ಸುಮ್ಮನೆ ಹಾಗೆ ಓದಿಬಿಡ್ತೇವೆ. ಅಂದರೆ ಕಾಣದಂತ ಮರೆಮಾಚಿದ ಸತ್ಯ ಅಂತ ಇದರ ಅರ್ಥ. ಇವು ಥೀಮ್ಸ್ ಆಫ್ ದ ಪೋಯಮ್ ಆಗಿರ್ತದೆ. ಇನ್ನು ಕೊನೆಗೆ ಕನ್ಕ್ಲೂಷನ್. In conclusion, the poem script gives an important message about human life. It shows that people have become less emotional and do not care about others' pain. ಅಂದರೆ ಈ ಸ್ಕ್ರಿಪ್ಟ್ ಪೋಯಮ್ ನಮಗೆ ಏನನ್ನು ಹೇಳ್ತದೆ ಅಂದರೆ, ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡ್ತದೆ ಮನುಷ್ಯನ ಜೀವನಕ್ಕೆ. ಅಂದ್ರೆ ಏನಂದು ಹೇಳ್ತದೆ ಕೊಡ್ತದೆ, ಮತ್ತು ಅದು ಏನನ್ನು ತೋರಿಸುತ್ತದೆ ಅಂದರೆ, ಮನುಷ್ಯ ಬರ್ತಾ ಎಮೋಷನ್ ಲೆಸ್ ಆಗ್ತಿದ್ದಾನೆ. ಅಂದರೆ ಯಾರಿಗೇನಾದರೂ ಪರವಾಗಿಲ್ಲ, ನನಗೇನಾಗೋದು ಅಂತ ಅಂತಾರಲ್ವ, ಎಮೋಷನ್ ಲೆಸ್, ಏನೇ ಅಲ್ಲಿ ಒಂದೇ ರೀತಿ ಎಮೋಷನ್ ಇರೋದು. ಮತ್ತು ಡು ನಾಟ್ ಕೇರ್ ಅಬೌಟ್ ಅದರ್ಸ್ ಪೇನ್, ಅಂದರೆ ಬೇರೆ ಜನರ ಸಮಸ್ಯೆ ಆಗಿರ್ಬೋದು ಅಥವಾ ಅವರ ದುಃಖಗಳನ್ನು ಅವನು ಕೇರ್ ಮಾಡೋದಿಲ್ಲ. ಅವ್ರಿಗೇನಾದ್ರೂ ಪರವಾಗಿಲ್ಲ, ನನಗೇನಾಗೋದು ಅಂತ ಕೇಳ್ತಿರ್ತಾರಲ್ವ, ಈ ರೀತಿಯಾಗಿ ಅವನು ಮುಂದೆ ಹೊಂಟಿದ್ದಾನೆ. ಈ ರೀತಿ ಆಗಬಾರ್ದು, ಮಂದಿ ದುಃಖನೂ ಸಹ ನಮ್ಮದೇ ದುಃಖ ಅಂತ ತಿಳ್ಕೊಳ್ಬೇಕು ಅಂತ ಒಂದು ಒಳ್ಳೆ ಮೆಸೇಜನ್ನು ಈ ಪೋಯಮ್ ಕೊಟ್ಟಿದೆ. ಇಷ್ಟ ಆಯ್ತಲ್ವ ಸ್ನೇಹಿತರೆ, ಈ ರೀತಿಯಾಗಿ ನೀವು ಪೋಯಮ್ ಬರೀಬೇಕಾಗುತ್ತದೆ. ನಿಮಗೆ ಅರ್ಥ ಆದರೆ ಲೈಕ್ ಮಾಡಿ ದಯವಿಟ್ಟು ಪ್ಲೀಸ್. ಒಂದು ವೇಳೆ ನಿಮಗೆ ಈ ಪೋಯಮ್ನ PDF ಬೇಕಂದ್ರೆ PDF ಅಂತ ಹಾಕಿ ಬ್ರೋ, PDF ಅಂತ ಹಾಕಿ ಸರ್ ಅಂತ ಹಾಕ್ಲಿಕ್ಕೆ ಹೋಗಬೇಡಿ. ಆಯಿತು, ಧನ್ಯವಾದಗಳು.